ಮ್ಯಾಮ್ ಮತ್ತೆ ಇವಾಗ ವಿಷ್ಣು ಸರ್ ಮೂವಿ ಅಂತ ಅದ ಕೋಟಿಗೊಬ್ಬನ ಒಪ್ಕೊಂಡ್ರಾ ಅಂಡ್ ಏನಕ್ಕೆ ನೀವು ಆ ಮೂವಿನ ಒಪ್ಕೊಳ್ಳೋದಕ್ಕೆ ಒಂದು ರೀಸನ್ ಅಂತ ಹೇಳ್ತಾ ಖಂಡಿತ ಸ್ಟೋರಿ ಚೆನ್ನಾಗಿತ್ತು. ಅಫ್ಕೋರ್ಸ್ ಇಟ್ ವಾಸ್ ಅವ್ರದ್ದೇ ಪ್ರಧಾನವಾಗಿತ್ತು ರೋಲ್ ಅದರಲ್ಲಿ. ಬಟ್ ಅಷ್ಟು ದೊಡ್ಡ ಸ್ಟಾರ್ ಆ್ಯಂಡ್ ಅಷ್ಟು ದೊಡ್ಡ ಲೆಜೆಂಡರಿ ಆ್ಯಕ್ಟರ್ ಜೊತೆ ಕೆಲಸ ಸಿಕ್ಕಿದೆ ಅಂತ ಅದು ನಂದು ಅದೃಷ್ಟ. ಆ್ಯಂಡ್ ನನಗೆ ದ ಓನ್ಲಿ ಥಿಂಗ್ ವಾಸ್ ನಾನು H2 ಶೂಟಿಂಗ್ ಮಾಡ್ತಿದ್ದೆ ಅವಾಗ. ಬಟ್ ನಾನು ಉಪೇಂದ್ರ ಸರ್ ಹತ್ರ ಮಾತಾಡಿ ಡೇಟ್ಸ್ ಎಲ್ಲ ತೊಗೊಂಡು ಬಿಕಾಸ್ ಆಫ್ H2 ನಾನು ತುಂಬ ಮೂವೀಸ್ ಬಿಟ್ಟಿದ್ದೆ. ಬಿಕಾಸ್ ಆಲ್ಮೋಸ್ಟ್ 2 years ಅವ್ರಿಗೆ ಶೂಟಿಂಗ್ ಡೇಟ್ಸ್ ಕೊಡಬೇಕಾಗಿತ್ತು. ಸೊ ಬಟ್ ಇದು ಒಂದು ನಾನು ತುಂಬ ಆಸೆ ಪಟ್ಟು ಕೇಳಿದೆ. ನನ್ನ ಅಮ್ಮನೂ ಮಾತಾಡಿದರು. ಅವರು ಖಂಡಿತ ವಿಷ್ಣು ಸರ್ ಜೊತೆ ನೀವು ಮಾಡಲೇಬೇಕು ಅಂತ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ಅವರು ತುಂಬ ಹೆಲ್ಪ್ ಮಾಡಿದರು ಉಪೇಂದ್ರ ಅವರು. ಸೊ ಹಾಗೆ ನನಗೆ ಆ್ಯಕ್ಚುಲಿ ನಾನು ಮುಂಚೆನೂ ನಿಮಗೆ ಹೇಳಿದ್ದೆ ದಟ್ ನಾನು ಆನ್ ದ ಜಾಬ್ ಕಲ್ತಿದ್ದೀನಿ. ಲೈಕ್ ಸೊ ನನಗೆ ಈ ಥರ ಅವಕಾಶಗಳು ಲೈಕ್ ದೇ ಆರ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಫಾರ್ ಮೀ. ಸೊ ಖಂಡಿತ ಇಟ್ ವೆರಿ ಇಂಪಾರ್ಟೆಂಟ್ ಟು ವರ್ಕ್ ವಿತ್ ಗುಡ್ ಡೈರೆಕ್ಟರ್ಸ್ ಆ್ಯಂಡ್ ಗುಡ್ ಹೀರೋಸ್. ಆ್ಯಂಡ್ ಸಾಂಗ್ಸು ತುಂಬ ಲೈಕ್ ಚೆನ್ನಾಗಿತ್ತು ಮೂವಿದು. ಇವಾಗಲೂ ಎವರ್ಗ್ರೀನ್ ಸಾಂಗ್ಸ್. ಸೊ ಸಾಂಗ್ಸ್ 3 ಸಾಂಗ್ಸು ಲೈಕ್ ಅವರು ಸಾಂಗ್ಸ್ ಆ್ಯಕ್ಚುಲಿ ರೆಡಿ ಆಗಿತ್ತು ಆಲ್ರೆಡಿ. ಸೊ ಸಾಂಗ್ಸ್ ಕೇಳಿ ಏನೋ ಖುಷಿ ಪಟ್ಟೆ ನಾನು. ಲೈಕ್ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಆವಾಗ ಅಷ್ಟು ಕನ್ನಡ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರಲಿಲ್ಲ. ಇವಾಗ ಅರ್ಥ ಮಾಡಿ ಅಯ್ಯೋ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು ನಾನು ಅಂತ ಅನ್ಸುತ್ತೆ. ಅಂದ್ರೆ ಅದು ಇಟ್ ಶೋಸ್ ನಿಮ್ಗೆ ಕೆಲ್ಸದ ಬಗ್ಗೆ ಎಷ್ಟು ಇದೆ. ಬಟ್ ಆದ್ರೂ ನನ್ಗೇನೋ ಜ್ಞಾಪಕ ಇದೆ, ಪೇಪರಲ್ಲಿ ಬರ್ದು ಬ್ರಾಕೆಟ್ಸ್ ಅಲ್ಲಿ ಇದ್ರದ್ದು ಮೀನಿಂಗ್ ಇದು, ಇದ್ರದ್ದು ಮೀನಿಂಗ್ ಇದು ಎಲ್ಲ ಬರಿತಾ ಇದೆ ನಾನು. ಲೈಕ್ ಮೀನಿಂಗ್ಸ್ ಪಕ್ಕದಲ್ಲಿ ಬರಿತಾ ಇದೆ ನಾನು. ಸೊ ಹಾಗೆ ಎಕ್ಸ್ಪ್ರೆಷನ್ಸ್ ಬರಬೇಕು ಅಂತ. ಸೂಪರ್. ಅಂಡ್ ವಿಷ್ಣು ಸರ್ ಇಂದ ಏನ್ ಕಲ್ತ್ರಿ? ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ರಿಯಲ್ ಲೈಫ್ಗೆ ಆಗಿರ್ಬೋದು, ಏನ್ ಅಳವಡಿಸ್ಕೋಬಹುದು? ಅವ್ರದ್ದು ಆರಾ ಆ್ಯಕ್ಚುಲಿ ಅದು ನಾನು ಮೊನ್ನೆ ಉಪೇಂದ್ರ ಅವ್ರಿಗೆ ಹೇಳ್ತಿದ್ದೆ. ಬಿಕಾಸ್ ಐ ಥಿಂಕ್ ರಿಲೀಸ್ ಪ್ಲಾನ್ ಮಾಡ್ತಿದ್ದಾರೆ. ಸೊ ಒಂದು ಚಿಕ್ಕದಾಗಿ ಒಂದು ಟ್ರೇಲರ್ ಮಾಡಿದ್ದಾರೆ. ಅವ್ರು ಬರ್ತಾರೆ, ಅದು ಏನೋ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಅವ್ರ ಕೈ ಹಿಂಗೆ ಮಾಡೋದು ಆರಾ ಆ್ಯಕ್ಚುಲಿ ಇದೆ ಅಲ್ವಾ. ಮೀನ್ಸ್ ಅವ್ರು ನೋಡೋದು, ಮೀನ್ಸ್ ಬ್ಲಿಂಕು ಮಾಡಲ್ಲ, ಅವ್ರು ನೋಡೋದು, ಅವ್ರ ಕಣ್ಣಾಗಲಿ, ಅವ್ರದ್ದು ಪರ್ಸನಾಲಿಟಿ ಆಗಲಿ, ಅದು ಬಿಕಾಸ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ನ ಎಲ್ಲ ಆ್ಯಕ್ಟಿಂಗಲ್ಲಿ ಹಾಕ್ತಾರೆ. ಸೊ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ನಮಗೆ ಗೊತ್ತಿರಲ್ಲ ಬಿಕಾಸ್ ಏನೇನು ನಡೆದಿದೆ. ಬಟ್ ಅದೆಲ್ಲ ಇಟ್ಕೊಂಡು ಆ ಪವರಿಂದ ಆ್ಯಕ್ಟಿಂಗ್ ಮಾಡ್ತಾರೆ ಅಲ್ವಾ. ಸೊ ಆ ವೈಬ್ರೇಷನ್ ಬರುತ್ತೆ ಅವ್ರ ಪ್ರತಿಯೊಂದು ಲುಕ್ಕಲ್ಲಿ ಆಗಲಿ, ಅವ್ರದ್ದು ಒಂದು ಸ್ಮೈಲಲ್ಲಿ ಆಗಲಿ, ಅವ್ರೇನೋ ಹೇಳ್ತಾರೆ ಅದು ತುಂಬ ನಿಜ ಅನ್ಸ್ಬಿರುತ್ತೆ. ಬಿಕಾಸ್ ಅವ್ರ ಒಳಗೆ ಅಷ್ಟೊಂದು ಸ್ಟಫ್ ಇದೆ. ಸೊ ಅದು ಒಂದು ಆರಾ ಅಂತ ನನಗೆ ನಂಬಿಕೆ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ಅವರು ಲೈಕ್ ಹೇಗೆ ಪ್ರಿಪೇರ್ ಆಗ್ತಾ ಇದ್ರಾ? ಇವಾಗ ನೆಕ್ಸ್ಟ್ ಈ ಸೀನ್ ಇದೆ, ಇದಕ್ಕೆ ಹೀಗೆ ಮಾಡಬೇಕು ಅಂತ, ಅಥವಾ ಅವ್ರು ಆನ್ ಟೇಕಲ್ಲೇ ಅವರೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರಾ? ಇಲ್ಲ, ಅವ್ರು ತುಂಬ ಪರ್ಫೆಕ್ಟ್ ಆ್ಯಕ್ಚುಲಿ. ಅವ್ರಿಗೆ ಫಸ್ಟ್ ಆಫ್ ಆಲ್ ಐ ಥಿಂಕ್ ಆಲ್ರೆಡಿ ಎಲ್ಲ ಗೊತ್ತಿತ್ತು. ಆ್ಯಂಡ್ ಖಂಡಿತ ಯುನೋ ಅಫ್ಕೋರ್ಸ್ ನಾನು ಲೈಕ್ ವಾಟ್ ಎವರ್ ಸೀನ್ಸ್ ದಟ್ ಐ ಹ್ಯಾವ್ ಡನ್ ವಿತ್ ಹಿಮ್, ಅವ್ರು ತುಂಬ ಹೆಲ್ಪ್ಫುಲ್ ಆಗಿದ್ರು. ಆ್ಯಂಡ್ ನನಗೆ ಜ್ಞಾಪಕ ಇದೆ, ಒಂದು ಸೀನಲ್ಲಿ ನಾನು ಅವ್ರಿಗೆ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಅವರು ಅದರಲ್ಲಿ ನಾನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ರೈನ್ ಎಫೆಕ್ಟ್ ಇತ್ತು, ತುಂಬ ಚಳಿ ಇತ್ತು ಊಟಿನಲ್ಲಿ. ಆ್ಯಂಡ್ ಒಂದು ಸತಿ ಬಿಸಿ ನೀರು ರೈನ್ ಎಫೆಕ್ಟ್ ಆಗಿ ನಾನು ಸ್ವಲ್ಪ ಅನ್ಕಾನ್ಷಿಯಸ್ ಆಗಿಬಿಟ್ಟಿದೆ. ಸೊ ಅವರು ಬಂದು ಪರವಾಗಿಲ್ಲ 2 days ಬ್ರೇಕ್ ತಗೊಳ್ಳಿ, ಬಟ್ ಸರ್ದು ಡೇಟ್ಸ್ ಇರಲಿಲ್ಲ ಅವಾಗ. ಸೊ ನಾನು ಹೇಳಿಲ್ಲ ಸರ್, ನಾನು ಬರ್ತೀನಿ, ನೋ ಪ್ರಾಬ್ಲಮ್, ಸಾರಿ, ನನಗೆ ಅದು ಒಂಥರ ಇದು ಆಗೋಯ್ತು, ಬ್ಲಡ್ ಸರ್ಕ್ಯುಲೇಷನ್ ತಪ್ಪೋಯ್ತು. ಸೊ ಅವ್ರು ಹೇಳ್ತಿದ್ರು, ಇಲ್ಲ ನಿಮ್ಮ ಆರೋಗ್ಯ ಮುಖ್ಯ, ಯಾವಾಗ ಸಿನಿಮಾ ಇದ್ದೇ ಇರುತ್ತೆ, ಸಣ್ಣ ಪುಟ್ಟದು ಹೇಳ್ಕೊಡೋರು. ಯಾವಾಗ ಊಟ ಟೈಮಲ್ಲಿ ಊಟ ತಗೊಳ್ಳಿ ಕರೆಕ್ಟಾಗಿ, ಸಿನಿಮಾ ಇದ್ದೇ ಇರುತ್ತೆ, ಊಟ ಮಾಡಿ, ರೆಸ್ಟ್ ಮಾಡಿ, ಅದೂ ಇಂಪಾರ್ಟೆಂಟು. ಸೊ ಗಡಿಬಿಡಿ ಮಾಡಿಬಿಡಿ ಅಂತ ಹೇಳ್ತಿದ್ರು. ಸೊ ತುಂಬ ಹೇಳ್ಕೊಡೋರು. ಆ್ಯಂಡ್ ರಿಲೀಸ್ ಆಗ್ತಾ ಇದೆ, ಸೊ ಜನರಿಗೆ ಏನು ಹೇಳ್ತೀರಾ? ಲೈಕ್ ನೀವು ಹೇಳಿದ್ದೀರಾ ಅಲ್ವಾ, ನೀವು ನೋಡಿಲ್ಲ. ಸೊ ಐ ಥಿಂಕ್ ನಿಮ್ಮ ಜನರೇಷನ್ ಅವ್ರಿಗೆ ಖಂಡಿತ ಒಂದು ದೊಡ್ಡ ಸ್ಕ್ರೀನಲ್ಲಿ ವಿಷ್ಣು ಸರ್ ಥಿಯೇಟರಲ್ಲಿ ನೋಡೋದು ಒಂದು ಅವಕಾಶ ಸಿಗ್ತಿದೆ. ಸೊ ಐ ಡೋಂಟ್ ಥಿಂಕ್ ಯು ಶುಡ್ ಮಿಸ್ ಇಟ್, ಬಿಕಾಸ್ ಅದು ಒಂದು ಬೇರೆ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ನಾವುಗಳು ನೋಡಲೇಬೇಕು. ಎಸ್, ಸೊ ಬಿಗ್ ಸ್ಕ್ರೀನಲ್ಲಿ ನೋಡೋದು ಅದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್. ಸೊ ಐ ಥಿಂಕ್ ದಟ್ ಐ ಆಮ್ ಗ್ಲಾಡ್ ಅವರು ಅದನ್ನ ಟೆಕ್ನಿಕಲಿ ಅಪ್ಗ್ರೇಡ್ ಮಾಡಿದ್ದಾರೆ ಫಾರ್ HD ಅಂತ ಕೇಳ್ಪಟ್ಟು ತುಂಬ ಖುಷಿ ಆಯಿತು. ಬಿಕಾಸ್ ಅವರೆಲ್ಲ ಸ್ಟಾಲ್ ವರ್ಡ್ಸ್ ಆ್ಯಂಡ್ ಖಂಡಿತ ಅವ್ರು ಎವರ್ಗ್ರೀನ್ ಆಗಿರಬೇಕು. ಆ್ಯಂಡ್ generations to come should remember them and celebrate their movies ಅಂತ. ಸೊ ಈ ಥರ ರಿಲೀಸ್ ಆವಾಗ ಆಗ್ತಾ ಇದ್ರೆ generations of like people will remember them and ಅವರಿಂದ ತುಂಬ ಕಲಿತಾರೆ. ಲೈಕ್ ನೆಕ್ಸ್ಟ್ ಮುಂದೆನೂ ಇನ್ಸ್ಪೈರ್ ಆಗ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೂಪರ್.